ಶಿಡ್ಲಘಟ್ಟಪೇಟೆ ಮಹೇಶ್ವರಮ್ಮ ದೇವಸ್ಥಾನದ 48ನೇ ದಿನದ ಮಂಡಲ ಪೂಜೆಯಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ. ಶಿಡ್ಲಘಟ್ಟ ನಗರದ 1ನೇ ನಗರತಪೇಟೆಯಲ್ಲಿ ನೆಲೆಸಿರುವ ಶ್ರೀ ಮಹೇಶ್ವರಮ್ಮ ದೇವಾಲಯದಲ್ಲಿ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಜನಪ್ರಿಯ ಸಮಾಜ ಸೇವಕರು ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ ಗೌಡ ಅವರು ಮಹೇಶ್ವರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ ಗೌಡ ಅವರು ಮಹೇಶ್ವರಮ್ಮ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಎಬಿಡಿ ಗ್ರೂಪ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಸಹಾಯಧನ ಚೆಕ್ ಅನ್ನು ದೇವಾಲಯದ ಮುಖಂಡರಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ 48ನೇ ದಿನದ ಮಂಡಲ ಪೂಜೆಯನ್ನು ಹಾಗೂ ನವರಾತ್ರಿಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಆ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ತಾಯಿ ಎಲ್ಲ ಕಷ್ಟಗಳು ನಿವಾರಣೆಯಾಗುವಂತಹ ಶಕ್ತಿ ಕೊಡಲಿ. ಬರುವಂತಹ ದಿನಗಳಲ್ಲಿ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಕಾಪಾಡಲಿ. ಮಹೇಶ್ವರಮ್ಮನ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ರೈತರ ಮೊಗದಲ್ಲಿ ಸಂತಸ ತುಂಬಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಸದಸ್ಯರಾದ ಬಾಲಕೃಷ್ಣ, ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಫ್ಸರ್ ಪಾಷಾ, ಮುಖಂಡರಾದ ಅಪ್ಪೇಗೌಡನಹಳ್ಳಿ ಮಂಜುನಾಥ್, ಕುಂದಲಗುರ್ಕಿ ಮುನೀಂದ್ರ, ಇ ತಿಮ್ಮಸಂದ್ರ ರಾಮಚಂದ್ರಪ್ಪ, ಯುವ ಕಾಂಗ್ರೆಸ್ ಸಮಿತಿ ತಾಲೂಕು ಅಧ್ಯಕ್ಷ ಗುಡಿಹಳ್ಳಿ ನರೇಂದ್ರ, ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್, ನಾಗನರಸಿಂಹ, ಯುವ ಮುಖಂಡರಾದ ಕೆಂಪನಹಳ್ಳಿ ವೇಣು, ನಾರಾಯಣ ದಾಸರಹಳ್ಳಿ ಮುನಿರಾಜು, ಶ್ರೀಕಾಂತ್, ತೊಟ್ಲಗಾನಹಳ್ಳಿ ಮನುಗೌಡ, ಪ್ರವೀಣ್, ದೊಡ್ಡತೇಕಹಳ್ಳಿ ಮೂರ್ತಿ, ಗೋರಮೀಲಹಳ್ಳಿ ನವೀನ್ ಹಾಗೂ ಬಿವಿ ರಾಜೀವ್ ಗೌಡ ಅವರ ಅಭಿಮಾನಿಗಳು ಹಾಜರು. ಶ್ರೀ ಮಹೇಶ್ವರಮ್ಮನವರ 48ನೇ ದಿನ ಮಂಡಲ ಪೂಜೆ ಕಾರ್ಯಕ್ರಮ ಮತ್ತು ನವರಾತ್ರಿಗೆ ಆ ತಾಯಿಯನ್ನು ಪಟ್ಟಕ್ಕೆ ಕುಳಿಸಿ ದಿನ ನವರಾತ್ರಿಗಳಿಗೆ ವಿಜಯದಶಮಿವರೆಗೂ ನಿತ್ಯ ಹೋಮಗಳು ಪೂಜೆ ಹೊರಗಳಿರುತ್ತೆ. ಎಲ್ಲರೂ ದಯವಿಟ್ಟು ಶಿಡ್ಲಘಟ್ಟ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಲಿ ಅನ್ನೋ ಭಾವನೆಯಿಂದ ಹೋಮ ಹವನಗಳನ್ನು ಮಾಡ್ತಾ ಇದ್ದೀರಿ. ಎಲ್ಲರೂ ಭಾಗವಹಿಸಿ. ಹಾಗೆ ನಮ್ಮ ನಾಯಕರಾದ ರಾಜೀವ್ ಗೌಡರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಕೋರ್ತಾ ಇದ್ದೀನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು 5 ಹಾಸ್ಪಿಟಲ್ಸು ಉದ್ಘಾಟನೆಗೆ, ಹಾಸ್ಪಿಟಲ್ಸು ಮತ್ತು ನಮ್ಮ ಇಲ್ಲಿ ಹೊಸ ಹಾಸ್ಪಿಟಲ್ಸ್ ಭೂಮಿ ಪೂಜೆ ಕಂಪ್ಲೀಟ್ ಆಗಿರೋಂಥವನ್ನ ಒಟ್ಟಾರೆ 5 ಕಾರ್ಯಕ್ರಮಗಳಿಗೆ ನಾಳೆ ನಮ್ಮ ಹೆಲ್ತ್ ಮಿನಿಸ್ಟರ್ ಬರ್ತಾ ಇದ್ದಾರೆ. 12 ಗಂಟೆಗೆ ಭಾಗಿಯಾಗ್ತಿದೆ. ನಾವೆಲ್ಲರೂ ಕೂಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದೀವಿ. ನಾನು ಬರ್ತಾ ಇದ್ದೀನಿ, ನಾವೆಲ್ಲರೂ ಬರಬೇಕು ಅಂತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕೋರಿಕೆ ಇಡ್ತಾ ಇದ್ದೀನಿ. ಹಾಗಾಗಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಇದನ್ನು ಭಾಗಿಯಾಗ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು ಮತ್ತು ಎಲ್ಲ ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯೂ ಅದಕ್ಕೆ ಭಾಗವಹಿಸ್ತಿದ್ದಾರೆ. ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತದೆ ಅನ್ನೋ ನಂಬಿಕೆ ಇದೆ. ನಾನು ಭಾಗಿಯಾಗ್ತಿದ್ದೀನಿ. ಎಲ್ಲರೂ ಕೂಡ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ಎಲ್ಲ ಅವರಲ್ಲಿರುವಂಥ ಫಲಾನುಭವಿಗಳು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಮ್ಮೆಲ್ಲರೂ ಕೂಡ ಕೋರ್ಕೊತಾ ಇದ್ದೀವಿ. ಸನ್ನಿಧಿಯಲ್ಲಿ ಇವತ್ತು ಮಂಡಲ ಪೂಜೆ 48ನೇ ದಿನದ ಮಂಡಲ ಪೂಜೆ ಹಾಗೂ ನವರಾತ್ರಿಗಳ ವಿಶೇಷ ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಆ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ತಾಯಿ ಎಲ್ಲ ಕಷ್ಟಗಳನ್ನ ಎದುರಿಸುವಂಥ ಶಕ್ತಿ ಕೊಡಲಿ. ಬರುವಂಥ ದಿನಗಳಲ್ಲಿ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಕಾಪಾಡಲಿ ಅನ್ನೋ ಒಂದು ಕೋರಿಕೆಯನ್ನು ಇಟ್ಟು ತಾಯಿ ಹತ್ರ ಪೂಜೆ ಸಲ್ಲಿಸಿದ್ದೀವಿ. ಬರುವಂಥ ದಿನಗಳೆಲ್ಲ ಸುಖಕರವಾಗಿರಲಿ ಅಂತ ತಾಯಿ ಹತ್ರ ಕೇಳ್ಕೊಂಡಿದ್ದೀವಿ. ಒಳ್ಳೆಯದಾಗಲಿ. ಧನ್ಯವಾದ.